ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸಬ್ಜಾ ಸೀಡ್ಸು. ಇದು ಹೀಟ್ ಬಾಡಿ ಇರೋರಿಗೆ ತುಂಬಾ ಒಳ್ಳೆಯದು. ಹಿಟ್ಟೊತ್ತು ಜಸ್ಟ್ 2 ಸ್ಪೂನ್ ಸಾಕು, ಜಾಸ್ತಿ ಬೇಡ. ನಾನು 2 ಸ್ಪೂನ್ ಹಾಕ್ಕೊಂಡಿರೋದಕ್ಕೆ ಒಂದು ಬೌಲ್ ತುಂಬ ನೀರು ಹಾಕಿದ್ದು ಇಷ್ಟ ಆಗಿದೆ. ನೀವು ಈ ಥರ ಮಾಡಿಟ್ಕೊಂಬಿಟ್ರೆ 1 ವೀಕೆಲ್ಲ ನೀವು ಉಪಯೋಗಿಸ್ಕೋಬೋದು. ಹೀಟ್ ಬಾಡಿ ಇರೋರಿಗೆ ತುಂಬಾ ಒಳ್ಳೆಯದು. ಬಾಡಿ ಕೂಲ್ ಮಾಡುತ್ತೆ ಮತ್ತು ಇದು ಡೈಜೆಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಾನು ಏನು ಮಾಡ್ತೀನಿ ಅಂದರೆ, ಒಂದು ಚಿಕ್ಕ ಗ್ಲಾಸಲ್ಲಿ ಈ ಥರ ಜಾಸ್ತಿ ನೀರಿನಂಶ ಕಡಿಮೆ ಇದ್ದರೆ ಕುಡಿಯೋದಕ್ಕಾಗಲ್ಲ. ಹಾಗಾಗಿ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿಟ್ಕೊಂಬಿಟ್ಟು ನಾನು ವೀಕ್ಲಿ ಒಂದು ಸರಿ ಮಾಡಿಟ್ಕೊಂಬಿಟ್ರೆ ಡೈಲಿ ಇದು ನಾನು ರೊಟೀನ್ ಬೆಳಗ್ಗೆ ಎದ್ದು ಕುಡಿದೆ ಅಂತಂದರೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಬಾಡಿ ಕೂಡ ತಂಪು. ಈಗ ನಾನು ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅರ್ಧ ಗ್ಲಾಸ್ ತೊಗರಿಬೇಳೆ ಮತ್ತು 1 ಗ್ಲಾಸು ಹೆಸರುಬೇಳೆ ತೊಗೊಂಡು 1 ಗ್ಲಾಸ್ ತುಂಬ ದೊಡ್ಡ ಗ್ಲಾಸ್ ತುಂಬ ಅಕ್ಕಿ ತೊಗೊಂಡಿದ್ದೀನಿ. ಈಗ 2 ವಾಶ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಹಾಕಿಟ್ಕೋತೀನಿ. ತೊಳ್ಕೊಂಡು ಈಗ ನಾನು ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆ ಚಿಕ್ಕ ಬಾಣಲೆಯಲ್ಲಿ 2 ಬಾಣಲೆ ಅಷ್ಟು ನೀರಾಗೋಷ್ಟು ಹಾಕ್ಕೋತಾ ಇದ್ದೀನಿ. ನೀವು ಬೇಕಿತ್ತು ಇನ್ನು ಅರ್ಥ ಆಗಿಲ್ಲ ಅಂದರೆ ಈ ಗ್ಲಾಸಲ್ಲಿ ನಾನು 4 ಗ್ಲಾಸ್ ಹಾಕ್ಕೊಂಡು ಈಗ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಹಾಕ್ಕೊಂಡು ಜಸ್ಟ್ ಒಂದು 3 ವಿಜಿಲ್ ಕೂಗಿಸ್ಕೊಂಬಿಟ್ರೆ ಅನ್ನ ಚೆನ್ನಾಗಿ ಬೇಳೆ ಮತ್ತು ಅನ್ನೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹೀಗೆ ನಾನು ಒಗ್ಗರಣೆಗೆ ಏನು ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು ಕಡಲೆ ಬೀಜ ಪೌಡ್ರು. ಅದೇನಕ್ಕೆ ಅಂತಂದರೆ, ಲಾಸ್ಟ್ ಟೈಮ್ ನಾನು ಕಾಯಿ ಒಬ್ಬಟ್ಟು ಮಾಡಬೇಕಾದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗಾಗಿ ಚಟ್ನಿಗೆ ಉಪಯೋಗಿಸ್ಕೊತಾ ಇದ್ದೀನಿ. ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ, ಉಪ್ಪು ಇದನ್ನೆಲ್ಲ ಜಾರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಂಡಿದ್ದರಿಂದ ಚಟ್ನಿ ಬೇಗ ಆಗುತ್ತೆ. ಕಡಲೆ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡ್ರೆ ಬೇಗ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅನ್ನ ಎಲ್ಲ ಬೆಂದಿದೆ. ನೀರಂಶ ಎಲ್ಲ ಇಂಬ್ರೋಗ್ಬಿಟ್ಟಿತ್ತು. ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಮತ್ತೆ 2 ಗ್ಲಾಸ್ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀನಿ. ಜಾಸ್ತಿ ಉರಿ ಇಟ್ಟರೆ ತಳ ಹತ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಇದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು. ನೀವು ಬೇಕಿತ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಜೀರಿಗೆ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಅದನ್ನು, ಮತ್ತು ಒಣಮೆಣಸಿನ್ಕಾಯಿ ಬೇಕಿದ್ದರೆ ಹಾಕ್ಕೋಬೋದು. ನಾನು ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಆಪ್ಷನಲ್ಲಿ ಯಾವ್ದು ಬೇಕೋ ಅದು ಹಾಕ್ಕೊಳ್ಳಿ. ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಕೊಟ್ಬಿಟ್ಟು, ಜಾಸ್ತಿ ಫ್ರೈ ಮಾಡೋದಕ್ಕೇನು ಬೇಡ, ಒಂದು ಸ್ವಲ್ಪ ಎಣ್ಣೆ ಜೊತೆ ಇದಾಗಲಿ, ಫ್ಲೇವರು ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನೆಕ್ಸ್ಟು ಕಾಯಿ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಕೊಟ್ಬಿಟ್ರೆ ಅದ್ರ ಜೊತೆ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ನಾನೀಗ ಏನು ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದ್ರ ಜೊತೆ ಹಾಕ್ಕೊಂಡು, ನೀವು ಇದಕ್ಕೆ ಬೇಕಿತ್ತಂದರೆ ಗೋಡಂಬಿ ಕೂಡ ಹಾಕ್ಕೊಬೋದು, ತುಂಬ ರುಚಿಯಾಗಿರುತ್ತೆ. ನಾನು ಇಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಕೊಟ್ಬಿಟ್ರೆ ನಿಮಗೆ ಖಾರ ಪೊಂಗಲ್ ಅನ್ನೋದು ರೆಡಿ ಆಗುತ್ತೆ. ಇದ್ರ ಜೊತೆ ಚಟ್ನಿ ಇದ್ಬಿಟ್ರೆ ತುಂಬಾ ಟೇಸ್ಟಿ. ಒಮ್ಮೆ ಟ್ರೈ ಮಾಡಿ. ಮತ್ತು ಕೆಲವೊಂದಷ್ಟು ಕಿಚನ್ ಟಿಪ್ಸು, ಹಸಿಮೆಣ್ಸಿನ್ಕಾಯಿ ಬೆಳಗ್ಗೆ ಟಿಫನ್ಗೆ ಮತ್ತು ಅಡುಗೆಗೂ ತುಂಬ ಉಪಯುಕ್ತ ಆಗ್ತಾಯಿರುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದು ಮತ್ತು ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ ಅಂತಂದರೆ ನಾವಿದ್ದು ಬೇಗನೆ ಹಾಳಾಗ್ತಾಯಿರುತ್ತೆ. ಇದಕ್ಕೆ ನಾನು ಒಂದು ಟಿಪ್ಸ್ ಕೊಡ್ತೀನಿ, ಹೆಂಗೆ ಇದನ್ನು ನಾವು 15 to 20 ಡೇಸ್ ಯಾವ ಥರ ಹಾಳಾಗದೇ ಇರೋ ಥರ ನೋಡ್ಕೊಬೋದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಕ್ಸನ್ನು ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಂದಿನಿ ವೆನಿಲಾ ಐಸ್ ಕ್ರೀಮ್ ತೊಗೊಬಂದಿದ್ರು. ಅದು ಎಲ್ಲ ಖಾಲಿ ಆದಮೇಲೆ ಬಾಕ್ಸು ವಾಶ್ ಮಾಡಿ ನೀಟಾಗಿ ಒರೆಸಿಟ್ಕೋಬೇಕು. ತ್ಯಾವ ಬಿಡಬೇಡಿ. ಒರೆಸಿಟ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಥರ ಒಂದು ಕ್ಲಾತ್ ತೊಗೋಬೇಕಾಗುತ್ತೆ. ಇದು ತಾಂಬೂಲಕ್ಕೆಲ್ಲ ಈ ಥರದ್ದು ಕ್ಲಾತ್ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಮದುವೆ ಮನೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ತಾಂಬೂಲ ಕೊಡೋದಕ್ಕೆ ಕೊಡ್ತಾರಲ್ಲ, ಆ ಥರದ್ದು ಕ್ಲಾತ್ ಇದು. ತುಂಬಾ ಉಪಯುಕ್ತ ಆಗುತ್ತೆ. ಮಡ್ಕೊಂಡಿರಿ. ಇದನ್ನೇನು ಮಾಡಬೇಕಂದ್ರೆ, ಜಸ್ಟ್ ಆ ಬಾಕ್ಸ್ಗೆ ಅಡ್ಜಸ್ಟ್ ಆಗೋ ಥರ ಒಂದು ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಉದ್ದ ಮತ್ತು ವಿಡ್ತ್ ಕೂಡ, ಲೆಂತ್ ವಿಡ್ತ್ 2 ಫೋಲ್ಡ್ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ ಆಗೋ ಥರ ಇಟ್ಕೊಂಬಿಟ್ಟು ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ಅದ್ರ ಮೇಲೆ ಅದೇ ಥರದ್ದು ಸೇಮ್ ಬಟ್ಟೆ ಕ್ಲಾತ್ ಏನಿರುತ್ತೆ ಅದನ್ನು ಈ ಥರ ಹಾಕ್ಕೊಂಬಿಟ್ರೆ ನಿಮಗೆ 15 to 20 ಡೇಸ್ ಏನೂ ಆಗೋದಿಲ್ಲ. ಹಿಂಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ಗೆ, ಅಡುಗೆಗೆಲ್ಲ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಮತ್ತು ಕೆಲ್ಸಕ್ಕೆ ಹೋಗೋ ವುಮೆನ್ಸ್ಗೂ ಕೂಡ ಟೆನ್ಷನ್ ಇರೋಲ್ಲ. ಕೊತ್ತಂಬರಿ ಸೊಪ್ಪು ಅಂತೂ ಬೇಗನೆ ಹಾಳಾಗ್ತಾಯಿರುತ್ತೆ. ಈ ವೆದರಲ್ಲಿ, ವಿಂಟರಲ್ಲಂತೂ, ಚಳಿಗಾಲದಲ್ಲಿ ಅಂತಂದ್ರೂ ತುಂಬ ಬೇಗ ಹೋಗ್ಬಿಡುತ್ತೆ. ನಾನು ಆಲ್ರೆಡಿ ತೊಗೊಬಂದು 1/2 an hour ಆಗಿತ್ತು ಅಷ್ಟೇ. ಅಷ್ಟಕ್ಕೂ ಅದು ತುಂಬ ಬಾಡೋಗಿದೆ. ಏನು ಮಾಡಬೇಕು ಅಂತಂದರೆ, ಈ ಥರ ಬಿಡಿಸಿಟ್ಕೊಂಡು ವೇಸ್ಟೇಜ್ ಒಂದು ಕಡೆ ಮತ್ತು ಬೇಕಾಗಿರೋದು ಒಂದು ಕಡೆ ಇಟ್ಕೊಂಬಿಟ್ಟು ನೀಟಾಗಿ ಬಿಡಿಸಿಟ್ಕೊಬೇಕು. ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಳ್ಳೋವಾಗ ಯಾವುದೇ ಕಾರಣಕ್ಕೂ ಸೊಪ್ಪು ಅಂತದ್ದು ಬಿಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅರ್ಧ ಕಡ್ಡಿ ಬಿಟ್ಟೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ, ಸೊಪ್ಪು ಬಿಡಿಸ್ಕೋಬೇಕಾಗುತ್ತೆ. ಆವಾಗಲೇ ನಿಮಗೆ ಕೊತ್ತಂಬರಿ ಸೊಪ್ಪು ಅನ್ನೋದು ಬೇಗ ತುಂಬ ದಿವಸ ಬಾಳಿಕೆ ಬರೋದು. ನಾನು ತೋರಿಸೋ ಟಿಪ್ಸ್ ನೀವೇನಾದರೂ ಫಾಲೋ ಮಾಡ್ತೀರಾ ಅಂತಂದರೆ 1 ವೀಕು ನಿಮಗೆ ಕೊತ್ತಂಬರಿ ಸೊಪ್ಪು ಏನೂ ಆಗೋದಿಲ್ಲ.
ಸೊ ನಾನೊಂದು ಪ್ಲೇಟಲ್ಲಿ ವೇಸ್ಟ್ ಮತ್ತು ಇನ್ನೊಂದು ಬಾಣಲೆಯಲ್ಲಿ ಬೇಕಾಗಿರೋಂಥ ಸೊಪ್ಪನ್ನು ನೀಟಾಗಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಕೆಲವೊಂದಷ್ಟು ಆದಷ್ಟು ಅಡುಗೆ ಮನೇನ ನೀಟ್ನೆಸ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ನಮಗೂ ಕೂಡ ಕೆಲಸ ಕಡಿಮೆ. ಸೊ ನನಗೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಬೇಕಾಗಿರೋ ಸೊಪ್ಪು ಅಷ್ಟೊಂದು ಕಟ್ಟಿದ ಸೊಪ್ಪಿಗೆ ನನಗೆ ಸಿಕ್ಕಿರೋದು ಇಷ್ಟೇ ಸೊಪ್ಪು. ಇದನ್ನ ಈಗ ಏನು ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟ್ ಅದೇ ಥರದ್ದೊಂದು ಬಾಕ್ಸನ್ನು ತೊಗೊಂಡು ಅದೇ ಥರ ಸೇಮ್ ಕ್ಲಾತ್ ಏನು ತೋರಿಸಿದ್ನಲ್ಲ, ಒಂದು ತಾಂಬೂಲ ಕೊಡೋ ಅಂಥದ್ದು ಕವರ್ ಏನಿರುತ್ತೆ ಅದನ್ನು ನಾನು ತಿರ್ಗಿ ಅಡ್ಜಸ್ಟ್ ಮಾಡಿಕೊಂಡು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಜೋಡಿಸ್ಕೊಂಡು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಈ ಥರ ಮೆಸ್ಸಿಯಾಗೇ ಇರಲಿ. ಆವಾಗೆ ಅದು ಬೇಗ ಕಸ್ಕೋಗಲ್ಲ, ಅಂದರೆ ಕೊಳ್ತೋಗಲ್ಲ. ಇಲ್ಲ ಅಂತಂದರೆ ಅದೇ ಕವರಲ್ಲಿ ನೀವು ಈ ಥರ ಒಳಗಡೆ ಇಟ್ಬಿಟ್ಟು ಇಟ್ಕೊಂಬಿಟ್ರೆ ಒಂದು ವಾರ ಏನೂ ಆಗೋಲ್ಲ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನಲ್ಲಿ ಹಸಿಟ್ಟು ಜರಡಿ ಇಟ್ಕೋತಾ ಇದ್ದೀನಿ. ನೀವೇನೇ ರಾಗಿ ಹಸಿಟ್ಟು ಉಪಯೋಗಿಸ್ಬೇಕಾದ್ರೂ ಮುಂಚೆ ಒಂದು ಸತಿ ಜರಡಿ ಇಟ್ಬಿಟ್ಟು ಉಪಯೋಗಿಸಿ, ತುಂಬ ಒಳ್ಳೆಯದು. ಯಾಕಂದರೆ ಚಿಕ್ಕ ಚಿಕ್ಕ ಹುಳ ಅವೆಲ್ಲ ಗೊತ್ತಾಗೋದಿಲ್ಲ, ಮತ್ತು ಚಿಕ್ಕ ಚಿಕ್ಕ ಗೂಡೆಲ್ಲ ಕಟ್ತಾ ಇರುತ್ತೆ, ಹಾಗಾಗಿ ಗೊತ್ತಾಗೋದಿಲ್ಲ. ನೀವೇನೇ ಹಸಿಟ್ಟನ್ನು ಲೂಸ್ ಆದರೂ ತರ್ರಿ, ಇಲ್ಲ ಪ್ಯಾಕೆಟ್ ಆದರೂ ತರ್ರಿ, ಜರಡಿ ಇಟ್ಕೊಂಡು ಉಪಯೋಗಿಸೋದು ತುಂಬ ಬೆಟರು. ನಂತರ ನಾನಿಲ್ಲಿ ಹಸಿಟ್ಟು ಜರಡಿ ಹಿಡಿದು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಸಿಲ್ವರು ಏನು ದೊಡ್ಡ ಇದಿರುತ್ತೆ, ಪಾತ್ರೆ ಇರುತ್ತೆ, ಅದು ಸುತ್ತಲೂ ಕಪ್ಪಗೆ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಟಿಪ್ಪು, ನಾವು ಊಟದ ಎಲೆ ಏನು ಬಳಸೋದಿರ್ತದಲ್ಲ, ಈ ಥರದ್ದು ಪ್ಲಾಸ್ಟಿಕ್ದು ಆ ಥರದ್ದು ತಳದಲ್ಲಿ ಹಾಕ್ಬಿಟ್ರಿ ಅಂತಂದರೆ ಸುತ್ತಲೂ ಕಪ್ಪಗಾಗುತ್ತಲ್ಲ. ಈ ಒಂದು ಸಿಲ್ವರ್ ಒಂದು ಡಬ್ಬಗಳಲ್ಲಿ ಆ ಥರದ್ದೆಲ್ಲ ಆಗೋದಿಲ್ಲ, ಅವಾಯ್ಡ್ ಆಗುತ್ತೆ. ಹಂಗಾಗಿ ತೋರಿಸ್ತಾ ಇದ್ದೀನಿ. ಒಮ್ಮೆ ಟ್ರೈ ಮಾಡಿ. ಮತ್ತು ಇನ್ನೂ ಯಾರ್ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ. ನಂತರ ಬೆಳಗ್ಗೆನೇ ಟಿಫನ್ಗೆ ಬೇಳೆಕಾಳುಗಳೆಲ್ಲ ಒಗ್ಗರಣೆಗೆ ತುಂಬಾ ಉಪಯುಕ್ತ. ಅದಕ್ಕೆ ಇಲ್ಲಿ ತೊಗರಿಬೇಳೆ 1 ಗ್ಲಾಸು ಮತ್ತು ಉದ್ದಿನಬೇಳೆ 1 ಗ್ಲಾಸ್ ತೊಗೊಂಡು ಎರಡು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಬಿಟ್ರೆ, ಎರಡು ಮಿಕ್ಸ್ ಮಾಡಿ ಈಕ್ವಲಾಗಿ ತೊಗೊಂಡು ಬೆಳಗ್ಗೆ ಟಿಫನ್ ಚಿತ್ರಾನ್ನಕ್ಕೆ, ಪುಳಿಯೋಗರೆಗೆ, ಬದನೇಕಾಯಿ ಗೊಜ್ಜಿಗೆ, ಮತ್ತು ಪಲ್ಯಕ್ಕೆ, ವಾಂಗಿಭಾತ್ಗೆ, ಮತ್ತು ಬಿಸಿಬೇಳೆ ಭಾತ್ಗೆ ಎಲ್ಲನೂ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು. ಈ ಥರ ಒಂದು ಟಿಪ್ಪು ಯೂಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ತೊಗರಿಕಾಳು ತೊಳೆದಿಟ್ಕೊಬೇಕಾಗತ್ತೆ. 1-2 ಸರಿ ತೊಳೆದಿಟ್ಕೊಂಡು ಮತ್ತು ಅದಕ್ಕೆ 1.5 ಗ್ಲಾಸ್ ನೀರನ್ನು ಹಾಕ್ಕೋತಾ ಇದ್ದೀನಿ ಬೇಯೋದಕ್ಕೆ. ನಂತರ ಅದ್ರ ಜೊತೆಗೆ ಒಂದು ಟೊಮೊಟೊವನ್ನು ತೊಳೆದಿಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಜೊತೆಗೆ 1 ಹಸಿಮೆಣಸಿನ್ಕಾಯಿ ಮತ್ತು ಒಂದು 4-5 ಒಣಮೆಣಸಿನ್ಕಾಯಿ, ಯಾಕೆ ಟೇಸ್ಟಿಗೆ ಇರಲಿ ಅಂದ್ಬಿಟ್ಟು 1 ಹಾಕಿದ್ದೀನಿ. ಮತ್ತು ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಕೂಗಿಸ್ಕೊಂಡು ವಿಜಿಲು 1-2 ವಿಜಿಲ್ ಸಾಕು, ಬೇಗ ಬೆಂದ್ಬಿಡುತ್ತೆ ಸಾಫ್ಟಾಗಿ. ಯಾಕಂದರೆ ಹಸಿ ಕಾಳಲ್ವ, ಹಾಗಾಗಿ ಬೇಗ ಬೆಂದ್ಬಿಡುತ್ತೆ. ಒಣಕಾಳಾದರೆ ತುಂಬ ಟೈಮ್ ತೊಗೊಳುತ್ತೆ, ನೆನೆಸ್ಬಿಟ್ಟು ನಾವು ಕೂಗಿಸ್ಬೇಕಾಗತ್ತೆ. ಹಸಿ ಕಾಳಾದರೆ 1 ವಿಜಿಲಿಲ್ಲ 2 ವಿಜಿಲು, ತುಂಬಾ ಬೇಗ ಬೆಂದ್ಬಿಡುತ್ತೆ. ನಂತರ ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ, ಸೊಪ್ಪನ್ನು ಕಾಳನ್ನ ಸೋಸಿಟ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಆದಮೇಲೆ ಒಂದು ಸ್ವಲ್ಪ ಎಣ್ಣೆ, ಮತ್ತು ನಂತರ ಸಾಸಿವೆ ಒಂದು ಸ್ವಲ್ಪ, ಜೊತೆಗೆ 1 ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕೂಡ ನಾನು ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ. ನೀವು ಇದನ್ನು ಮಂಡ್ಯ ಕಡೆ ಉಪ್ಸಾರು ಅಂತ ಹೇಳ್ತಾರೆ, ಈ ಕಡೆ ಆದರೆ ಸೊಪ್ಪು ನೀರು, ಸೊಪ್ಪು ಗೊಜ್ಜು ತುಂಬ ಹೆಸರುಗಳಿಂದ ಕರೀತಾರೆ. ಆ ಸ್ಟೈಲಲ್ಲಿ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಈ ಥರ ಒಂದು ಸ್ವಲ್ಪ ವೇರಿಯೇಷನ್, ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಷ್ಟೇ, ಉಪ್ಪಾಕದೆ ಸ್ವಲ್ಪ ಬೇಯಲಿ ಅಂತ ಹೇಳ್ಬಿಟ್ಟು. ನೀವು ಆ ಥರ ಕೂಡ ಮಾಡ್ಕೊಬೋದು, ಇಲ್ಲ ಈ ಥರ ಮಾಡ್ಕೊಬೋದು. ಈ ಥರ ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ನಂತರ ನಾನು ಕಾಳು ಹಾಕ್ಕೊಂಡು ಉಪ್ಪಾಗ ನಾನು ಕಾಳು ಬೇಯಬೇಕಾದ್ರೆ ಉಪ್ಪು ಹಾಕಿರಲಿಲ್ಲ, ಹಂಗಾಗಿ ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಾಳು ಉಪ್ಪೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ಳಿ, ನಾನಿಲ್ಲ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಸೊ ವ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರಿಗೆ. ಸೊ ಈಗೆಲ್ಲ ಕಾಯಿ ತುರಿ ಹಾಕಿದ್ಮೇಲೆ ಒಂದು ಮಿಕ್ಸ್ ಹೊಡೆದ್ರೆ ಮುಗೀತು. ನಂತರ ಖಾರ ರುಬ್ಬೋದಕ್ಕೆ ಜೀರಿಗೆ, ಮೆಣಸು 1 ಸ್ಪೂನು, ಮತ್ತು ಬೆಳ್ಳುಳ್ಳಿ 1, ಸ್ವಲ್ಪ ಹುಣಸೆಹಣ್ಣು, ಮತ್ತು ಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಬೇಯಿಸಿಟ್ಕೊಂಡಿರೋದು ಸಿಪ್ಪೆ ಸುಳಿದಿದ್ದೀನಿ. ಕಾಳು ಒಗ್ಗರಣೆ ಹಾಕ್ಕೊಂಡಿದ್ರು ಕೂಡ ಪರವಾಗಿಲ್ಲ, ಸಮಸ್ಯೆ ಇಲ್ಲ. ನಂತರ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೈಸಾಗಿ. ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾನೇನು ಕಾಳು ಸೋಸಿಟ್ಕೊಂಡಿದ್ನಲ್ಲ ಸೊಪ್ಪು ನೀರು ಅಂತೀವಲ್ಲ, ಆ ನೀರಿಗೆ ನಾನೀಗ ಖಾರನ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು, ತೆಳ್ಳಗೆ ಬೇಕು ಇಲ್ಲ ಗಟ್ಟಿಗೆ ಬೇಕು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ತಿರ್ಕೊಳ್ಳಿ. ನನಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಗಟ್ಟಿಯಾಗಿ ಇಷ್ಟ ಅಂತೇಳ್ಬಿಟ್ಟು ನಾನು ತೆಳುವಾಗಿ ಮಾಡ್ಕೊಂಡಿಲ್ಲ. ನೀವು ಬೇಕಿತ್ತಾನೆ ನೀರು ಹಾಕ್ಕೊಂಡು, ಮಾಮೂಲಿ ನೀರು ಹಾಕ್ಕೊಂಡು ತೆಳುವಾಗಿ ಕೂಡ ಮಾಡ್ಕೊಬೋದು, ಚೆನ್ನಾಗಿರುತ್ತೆ.
ಈ ಫೈನಲ್ ಆಗಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಮುದ್ದೆ ಜೊತೆ ಅಂತೂ ಈ ಉಪ್ಸಾರು ಇಲ್ಲ ಸೊಪ್ಪು ನೀರು ಅಂತ ಏನು ಕರಿತೀವಿ, ಒಳ್ಳೆ ಕಾಂಬಿನೇಷನ್ನು. ಬಿಸಿ ಮುದ್ದೆ ಜೊತೆಗೆ ಈ ಥರ ಮಾಡಿಕೊಂಡು ತಿಂತಾಯಿದ್ರೆ ಚಳಿಗಾಲದಲ್ಲಿ ತುಂಬಾ ರುಚಿಯಾಗಿರುತ್ತೆ. ಮತ್ತು ಈರುಳ್ಳಿ ಇಷ್ಟಪಡೋರು ಸೈಡ್ಸ್ಗೆ, ಇಲ್ಲ ಅಂತಲೇ ಸೌತೆಕಾಯಿ ಏನಿದ್ರೂ ಓಕೆ ಮಾಡಿಕೊಂಡು ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ನಾನು ನೆನ್ನೆನೇ ವ್ಲಾಗು ಎಂಡ್ ಮಾಡೋದಕ್ಕಾಗಲಿಲ್ಲ. ಶನಿವಾರ ಹಂಗೇ ನಾನು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ವೈಬ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಹಿಮ ತುಂಬ್ಕೊಬಿಟ್ಟೈತೆ ಮಂಜು. ಸೊ ಒಂದು 200 ಮೀಟ್ರ್ ದೂರದಲ್ಲಿ ಯಾರು ಬರ್ತಾಯಿದ್ದಾರೆ ಅಂತಲೇ ಕಾಣಿಸಲ್ಲ, ಅಷ್ಟೊಂದು ಹಿಮ ಮಂಜು. Sitting in the basement apartment I rented with you, remembering the holiday party we had with the crew. Romeo was roaming the garden, Saturday was spent in a parking lot. Gave it all we got. It was so with you. Following the leader down 8th Street to get what we can. Crawl up the walls, make a few calls to the man. Promising the prominent angle, find the square feet of the triangular man who always had the plan. You What's new? You and me, and you.
ಫೈನಲಾಗಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ. ಇದು 7ರಿಂದ 1 ರಂಗೋಲಿ, ಅದ್ರ ಸುತ್ತ ನಾನು ಮಾಡ್ರನ್ನಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ ಚಾರ್ಲಿ ಕುತ್ಕೊಂಡು ಅದ್ರ ಮರಿಗಳಿಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಸೊ ಚಾರ್ಲಿ ಯೋಚನೆ ಮಾಡ್ತಾಯಿದ್ದೆ. ಈಗ ನಾನೊಂದು ಸಿಂಪಲ್ ಆಗಿರೋ ಒಂದು ಏರ್ ಪ್ಯಾಕನ್ನು ತೋರಿಸ್ತೀನಿ. ನಾನು ಈಗಲೇ ಸ್ಟಾರ್ಟ್ ಮಾಡ್ತಾ ಇರೋದು ಈಗ ಒಂದು ರೊಟೀನ್ನ. ಸೊ 3 ಮಂತ್ಸು ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಮೆಂತ್ಯ ಒಂದು ಏರ್ ಪ್ಯಾಕ್ ಹಾಕ್ಕೊಳ್ಳೋದು. ಮೆಂತ್ಯ ಕಾಳನ್ನು ನಾನು ನೈಟ್ ನೆನೆಕ್ಕೊಂಡಿದ್ದೆ. ನೆನೆಸ್ಬಿಟ್ಟು ಮಾರ್ನಿಂಗು ಗ್ರೈಂಡ್ ಮಾಡ್ಕೊಳ್ಳೋದು, ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ ಇದು, ಹಂಗಾಗಿ ಗಟ್ಟಿ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೆರೆಸ್ಕೊತಿದ್ದೀನಿ. ಇದನ್ನೇನಿಲ್ಲ, ಜಸ್ಟ್ 2 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. ಒಂದು ಬೌಲ್ ತುಂಬ ನಾವು ಗ್ರೈಂಡ್ ಮಾಡ್ಕೊಂಡಾಗ ಒಂದು ಬೌಲ್ ತುಂಬ ಆಗುತ್ತೆ. ಜಾಸ್ತಿ ನೆನೆಸಿಟ್ಕೊಬೇಡಿ, 2 ಸ್ಪೂನ್ ಇಲ್ಲ 1.5 ಸ್ಪೂನ್ ಸಾಕು. ನೋಡಿ ಈಗ ಅದನ್ನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ಅಪ್ಲೈ ಹೇಗೆ ಮಾಡ್ಕೊಳ್ಳೋದು ಅಂತ ನಾನೀಗ ತೋರಿಸ್ತೀನಿ. ಒಂದು ಸೈಡಿಂದ ನೀಟಾಗಿ ಹೆಂಗೆ ಅಪ್ಲೈ ಮಾಡ್ತೀನಿ ಅದೇ ಥರ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಒಂದು ಸೈಡಿಂದ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಇದು ಏರ್ ಗ್ರೋತ್ ಆಗೋದಕ್ಕೆ ಮತ್ತು ನಮ್ಮ ಕೂದಲಲ್ಲಿರೋ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟೇ, ನಾನು ಫಸ್ಟ್ ಕೂಡ ಬಿಫೋರ್ ಯೂಸ್ ಮಾಡ್ತಿದ್ದೆ ಈ ಥರ ಎಲ್ಲ ಏರ್ ಪ್ಯಾಕ್ ಹಾಕ್ಕೊಳ್ಳೋದು. ಬಟ್ ನಾನು ಒಂದಷ್ಟು ದಿವಸ ನಾನು ಡಿಲೇ ಮಾಡಿಬಿಟ್ಟಿದ್ದೆ ಈ ಥರ ಎಲ್ಲ ಮಾಡ್ಕೊತೀರ, ಹಾಗಾಗಿ ಡ್ಯಾಂಡ್ರಫ್ ಜಾಸ್ತಿ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಏರ್ ಗ್ರೋತ್ ಆಗೋದಕ್ಕೆ ಈ ಥರ ಟ್ರೈ ಮಾಡಿ. ನಾನು ಕೂಡ ಒಂದು 3 ಮಂತ್ಸು ನಾನು ರಿಸಲ್ಟ್ ಚೆಕ್ ಮಾಡಿ ಹೇಳ್ತೀನಿ, ಏನಾದರೂ ಯೂಸ್ ಆಯಿತಾ ಇಲ್ಲ ಅಂತ ಹೇಳ್ಬಿಟ್ಟು. ತಿನ್ ಏರ್ ಇರೋರಿಗೆ ಏರ್ ಗ್ರೋತ್ ಆಗುತ್ತೆ ಅಂತ, ಮತ್ತು ಡ್ಯಾಂಡ್ರಫ್ ಇರೋರು ಕೂಡ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಪಾರ್ಟ್ ಒಂದು ತೊಗೊಂಡು ನೀಟಾಗಿ ಸ್ಕಲ್ಗೆ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕೂದಲು ತಿಕ್ಕಾಗಿರೋರು ಆದರೆ ಒಂದು 2 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡ್ರೆ ಸಾಕು. ನಾನು ಕೂದಲಿಗಾದರೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ನೆನೆಸಿಟ್ಕೊಂಡಿದ್ದೆ. ಅದು ಕೂಡ ನಾನು 2 ಸರಿ ನಾನು ಯೂಸ್ ಮಾಡಿದ್ದೀನಿ ವೀಕ್ಲಿ. ನೀವು ವೀಕ್ಲಿ 2 ಟೈಮ್ ಇಲ್ಲ 3 ಟೈಮ್ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇದು ತಂಪು ದೇಹಕ್ಕೆ ಮತ್ತು ಹೆಣ್ಮಕ್ಳಿಗೆ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. Sitting in the basement apartment I rented with you, remembering the holiday party we had with the crew. Romeo was roaming the garden, Saturday was spent in a parking lot, gave it all we got, it was ನನಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋ ರಿಬ್ಬನನ್ನು ಹಾಕ್ಕೋತಾ ಇದ್ದೀನಿ ನೀಟಾಗಿ. ಒಂದೇನಿಲ್ಲ 1 ಅವರ್ 1.5 ಅವರ್ ಬಿಟ್ಟರೆ ಸಾಕು. ಮತ್ತು ಕೂದಲು ವಾಶ್ ಮಾಡಬೇಕಾದ್ರೆ ಒಂದು 2-3 ಟೈಮು ನೀವು ಶಾಂಪನ್ನು ಹಾಕಿ ವಾಶ್ ಮಾಡ್ಕೋಬೇಕಾಗುತ್ತೆ. ಬೇಗ ಹೋಗೋದಿಲ್ಲ ಇದು ಡ್ರೈ ಆದಮೇಲೆ. ನಾನು ಮಿಕ್ಕಿರೋ ಅಂಥ ಮೆಂತ್ಯ ಒಂದು ಪ್ಯಾಕ್ ಏನಿದೆ ಅದು ಕೂದಲು ನಾಟ್ ಹಾಕಿದ್ಮೇಲೆ ಅದನ್ನು ಕೂಡ ನಾನು ಮೇಲೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾರಾದರೂ ಹೆಲ್ಪ್ ಇತ್ತು ಅಂತವ್ರು ಕೂಡ ನೀವು ಅವ್ರ ಕೈಯಲ್ಲಿ ಕೂಡ ಹಾಕ್ಸ್ಕೊಬೋದು. ನಾನು ಹಾಕಿ ಇನ್ನೂ ಸ್ವಲ್ಪ ಮಿಕ್ಕಿದೆ, ಅದು ನೆಕ್ಸ್ಟ್ ಟೈಮ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇದನ್ನು 1 ಅವರ್ ಬಿಟ್ಟರೆ ಸಾಕು, ಇಲ್ಲ ಅಂತಲೇ 1.5 ಅವರು. ಸೊ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದಷ್ಟು ದೇವ್ರ ಮನೆ ಟಿಪ್ಸ್ ಹೇಳೋದು ಅಂತ ಅಂದರೆ, ಈ ಟೈಲ್ಸ್ ಎಲ್ಲ ತುಂಬಾ ಕರೆ ಆಗಿಬಿಟ್ಟಿರುತ್ತೆ. ಅಂಥದಕ್ಕೆಲ್ಲ ಬೇಗ ಹೋಗಬೇಕು ಅಂತ ಅಂದರೆ ಸೋಡಾ ಮತ್ತು ವಿನೆಗರು ಮತ್ತು ಈ ಆ್ಯಸಿಡ್ ಬರುತ್ತೆ, ನಾವು ಅದನ್ನು ಕೈಯಲ್ಲಿ ಮುಟ್ಟಿದ್ರೂ ಕೂಡ ಏನೂ ಆಗೋದಿಲ್ಲ. ಇಲ್ಲ ಅಂತಲೇ ನೀವು ನಿಂಬೆಹಣ್ಣು, ಸೋಡಾ ಮತ್ತು ವಿನೆಗರು ಇದನ್ನು ನೀರಲ್ಲಿ 3 ಮಿಕ್ಸ್ ಮಾಡಿಬಿಟ್ಟು ನೀವು ಮಾಮೂಲಿ ಸ್ವಲ್ಪ ಹೊತ್ತೆಲ್ಲ ಕೆಳಗಡೆ ಇರೋ ಟೈಲ್ಸ್ ಮೇಲೆಲ್ಲ ಒಂದು ಸ್ವಲ್ಪ ಹೊತ್ತು ಚಿಮುಕ್ಸ್ಬಿಟ್ಟು ಬಿಟ್ಬಿಟ್ರೆ ನಿಮಗೆ 1/2 ಅವರ್ ಸಾಕೋದೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ರೆ ನೀಟಾಗಿ ಕರೆ ಎಲ್ಲ ಕಿತ್ಕೊಂಬಂದ್ಬಿಡುತ್ತೆ. ಮತ್ತು ದೇವ್ರ ಮನೆಯಲ್ಲ ಅಷ್ಟೇ ಕುಂಕುಮ ಮತ್ತು ಅರಿಶಿನ ಯಾವುದೇ ಕಾರಣಕ್ಕೂ ಖಾಲಿ ಆಗೋದಕ್ಕೆ ಬಿಡಬೇಡಿ. ಮತ್ತು ಈ ಟೈಲ್ಸ್ ಕ್ಲೀನ್ ಮಾಡೋದಕ್ಕೆ ಕೂಡ ನೀವು ವಿನೆಗರ್ನ ಬೇಗ ಒಂದು ಇಲ್ಲಾಂದರೆ ವಿಮ್ ಜೆಲ್ ಬರುತ್ತಲ್ಲ ಅದರಲ್ಲಿ ಕೂಡ ಬೇಗ ಕ್ಲೀನ್ ಮಾಡ್ಕೋಬೋದು. ನಂತರ ಫೋಟೋ ಒರೆಸೋದಕ್ಕೂ ಕೂಡ ನೀವು ಫೋಟೋ ಒರೆಸ್ಬೇಕಾದ್ರೆ ನೀವು ನೀರಿಗೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ರೂ ಕೂಡ
ಫೋಟೋದ ಮೇಲೆಲ್ಲ ಧೂಳು ಕೂತಿರುತ್ತಲ್ಲ ಅದು ಕೂಡ ನೀಟಾಗಿ ವಾಶ್ ಆಗುತ್ತೆ. ಮತ್ತು ದೇವ್ರ ಮನೆಯಲ್ಲಿ ಒಂದೇ ದೇವ್ರ ಫೋಟೋಗಳು ಕೂಡ ಎರಡೆರಡು ಕೂಡ ಇಡೋದಕ್ಕೆ ಹೋಗಬೇಡಿ. ನಂತರ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅರಿಶಿನ ಉಪ್ಪು ಕೂಡ ಹಾಕ್ಕೊಂಡು ದೇವ್ರ ಮನೆಯನ್ನು ಕೂಡ ನೆಲ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಪರಕೆ ಹಾಕೋದು ಇಲ್ಲ ಮಾಫ್ ಹಾಕೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಒಂದು ಸಪ್ರೇಟ್ 2 ಬಟ್ಟೆ ಇಟ್ಕೊಂಬಿಟ್ರೆ ಒಂದು ಬಟ್ಟೆನಲ್ಲೆಲ್ಲ ನೀಟಾಗಿ ಧೂಳು ಹೊಡ್ಕೊಂಬಿಟ್ಟು ಇಲ್ಲ ಕಸ ಹೊಡ್ಕೊಂಬಿಟ್ಟು ನಂತರ ಇನ್ನೊಂದು ಬಟ್ಟೆನಲ್ಲಿ ನೀವು ನೀರಲ್ಲಿ ಅದ್ಬಿಟ್ಟು ನೆಲವನ್ನು ಒರೆಸ್ಕೋಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಪರಕೆ ಕೂಡ ಹಾಕ್ತಾರೆ, ಮಾಫಲ್ಲಿ ಕೂಡ ಒರೆಸ್ಕೋತಾರೆ. ಹಾಗೆ ಮಾಡಬಾರ್ದು. ನಂತರ ದೇವ್ರ ಫೋಟೋ ಕೂಡ ನಮ್ಮನೆ ದೇವರು ಟೈಲ್ಸ್ ಏನಿದೆ, ದೇವ್ರ ಮನೆಯದು ಟೈಲ್ಸು ಅದೆಲ್ಲ ಎಡ್ಜಸ್ ಎಲ್ಲ ಕಟ್ಟಾಗಿರೋದ್ರಿಂದ ಹಾಗಾಗಿ ಕಾಣ್ತಾ ಇದೆ. ಮತ್ತು ನೀವು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಗಂಜಲ ತುಂಬಾ ನಮ್ಮ ಮನೆಯಲ್ಲಿರೋ ಒಂದು ಪ್ರಾಮುಖ್ಯತೆ ಸ್ಥಾನ ಮತ್ತು ಜಾಗ ಅಂತಂದರೆ ಅದು ದೇವ್ರ ಮನೆ. ಕ್ಲೀನ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಗಂಜಲವನ್ನು ಉಪಯೋಗಿಸಿ. ನಂತರ ಎಲ್ಲ ಕ್ಲೀನಿಂಗ್ ಮುಗೀತು. ವೇದ್ಯ ಗೊಂಬೆಗಳನ್ನೆಲ್ಲ ಹಾಕಿದ್ಲು. ಸೊ ಟೈಮ್ ಬಂದು 11:45 ಆಗಿದೆ. ಪೂಜೆ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿದೆ. ಬಟ್ ಹೂವು ಸ್ಪಾನ್ಸರ್ ಮಾಡೋರು ಇನ್ನೂ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಮಾಡ್ಕೊಳ್ಳೋಣ ಅಂತ ಹಂಗೆ ಬಿಟ್ಟೆ. ನೀವು ಪೂಜೆ ಮಾಡಬೇಕಾದ್ರೆ 12 ಗಂಟೆ ಒಳಗಡೆ ಸಾಧ್ಯವಾದರೆ ಪೂಜೆ ಮಾಡಿಲ್ಲ ಅಂತ ಅಂದರೆ ಸಂಜೆ 5 ಗಂಟೆ 6 ಗಂಟೆ ಮೇಲೆ ದೀಪ ಹಚ್ಚಿ ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಇದ್ರ ಮಧ್ಯೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ದೊಡ್ಡವರು. ನಂತರ ವೇದ್ಯ ಎಲ್ಲ ತೀಟೆ ಮಾಡ್ತಿದ್ಲು ಅಂತ ಹಂಗೆ ಇದು ಮಾಡಿಕೊಂಡೆ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ಈ ಒಂದು ಸ್ಯಾರಿ ಗೌನ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಗೌನ್ ಸ್ಟಿಚಿಂಗ್ ವಿಡಿಯೋ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ. ಸೊ ಇದು ಬಂದ್ಬಿಟ್ಟು ಒಂದು ಸಾಫ್ಟ್ ಫ್ಯಾಬ್ರಿಕ್ ಸ್ಯಾರಿ ಏನಿದೆ ಅದು. ಸೊ ಹಳೆ ಸ್ಯಾರಿ ಅದರಲ್ಲಿ ಗೌನ್ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು, ಅದು ಬ್ಯಾಕ್ ಸೈಡ್ ಯಾವುದು ಟಾಪ್ ಸೈಡ್ ಯಾವುದು ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ಬಟ್ ಅದು ಏನು ಅಂತಂದರೆ ಸ್ಪೆಷಲ್ ಯಾವ ಸೈಡ್ ಹಾಕ್ಕೊಂಡ್ರೂ ಕೂಡ ನಾವು ಗೊತ್ತಾಗೋದಿಲ್ಲ ಇದು ಇನ್ಸೈಡು ಇಲ್ಲ ಟಾಪ್ ಸೈಡು ಅಂತ ಗೊತ್ತಾಗೋದಿಲ್ಲ. ಅಷ್ಟು ಆ ಥರ ಸೀರೆ ಇದು. ನಿಮಗೆ ನೆವಿ ಬ್ಲೂ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಉಜ್ಜಾಲ ಬ್ಲೂ, ಅದರಲ್ಲಿ 2 ಕಾಂಬಿನೇಷನ್ ಇದೆ. ಎರಡರಲ್ಲಿ ಯಾವ ಸೈಡ್ ಬೇಕಾದರೂ ನಾವು ಡ್ರೆಸ್ನ ರೆಡಿ ಮಾಡ್ಕೊಬೋದು. ಆ ಥರ ಇದೆ ಸೀರೆ. ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ ಫ್ರೆಂಡ್ಸ್. ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ನಮ್ಮ ವೀಡಿಯೋಸ್ಗೆ. ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮನೆ ಪಕ್ಕದಲ್ಲಿರೋ ಚೆಂಡು ಹೂ ಗಿಡ ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬ ಗಿಡದಲ್ಲಿ ಹೂ ಇರೋದು, ಆದರೆ ವೇದ್ಯ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಬೋರ್ಡ್ ಮಾಡಿಬಿಟ್ಟವಳೆ. ಅದಕ್ಕೆ ಸೊ ವೇದ್ಯ ಎಲ್ಲ ಕಿತ್ತಾಕ್ಬಿಟ್ಟು ಬೋರ್ಡ್ ಆಗಿಬಿಟ್ಟೈತೆ. ಯೂಸ್ ಆಗುತ್ತೆ ಟೈಮ್ಗೆ ಯಾವಾಗ ಬೇಕಾದ್ರೆ ಅಂತ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.